ಅಂದ್ರೆ ಮಾನ್ಯ ಶಾಸಕರು ಏನಾದ್ರು ನಿವೇಶನ ಕೊಡಬೇಕು ಅಂದ್ರೆ ಮಂಡ್ಯ ನಗರದಲ್ಲಿ 106 ಎಕರೆ ಸರ್ಕಾರಿ ಭೂಮಿ ಇದೆ. ಬಂಡವಾಳ ಸಾಯಿಗಳು ಅಕ್ರಮ ಒತ್ತುವರಿ ಮಾಡ್ಕೊಂಡವ್ರೆ. ಅವ್ರನ್ನ ಒಕ್ಕಲಿಸಿ ಅವ್ರು ಕೊಡಿ ಸೈಟ್ ನೀವು ಅಲ್ಲಿ. ನಮಗೆ ಭೂ ಸ್ವಾಧೀನಗೊಂಡಿರ್ತಕ್ಕಂಥ ಭೂಮಿಯನ್ನ ಆದಿ ಕರ್ನಾಟಕ ಜನಾಂಗಕ್ಕೆ ಅಂತ ಭೂ ಸ್ವಾಧೀನ ಮಾಡಿರೋದನ್ನ ಸರಿಯಾಗಿ ಸಮರ್ಪಕವಾಗಿ ಅಳತೆ ಮಾಡಿಸಿ ಅಲ್ಲಿ ವಾಸ ಮಾಡ್ತಕ್ಕಂಥ ಅವ್ರಿಗೇನೆ ನೀವು ಹಕ್ಕನ್ನು ಕೊಡಬೇಕು ಅಂತ ನಾನು ನಿಮ್ಮಲ್ಲಿ ವಿನಂತಿಯ ಮಾಡ್ತಾ ಇದ್ದೀನಿ. ನಮಸ್ಕಾರ. ಕಚ್ಚಿಗೆರೆ ಗ್ರಾಮದಲ್ಲಿ ದಲಿತ ಮಹಿಳೆಯರ ಮೇಲೆ ಶ್ರೀಮತಿ ರಜನಿಯವರ ಮೇಲೆ ಏನು ಲೈಂಗಿಕ ದೌರ್ಜನ್ಯ ಆಗಿದೆ. ಈ ವಿಚಾರ ಈಗಾಗಲೇ ನಮ್ಮ ಗಮನದಲ್ಲಿದೆ. ಆ ಘಟನೆ ಆದಂಥ ದಿನದಿಂದಲೇ ಕೂಡ ನಮ್ಮ ಗಮನಕ್ಕೆ ಬಂದು ನಾನು SP ಅವರ ಹತ್ರ ಕೂಡ ಮಾತನಾಡಿದ್ದೇನೆ. ಈಗಾಗಲೇ ಪ್ರಕರಣ ದಾಖಲಾಗಿದೆ. ಕಾನೂನು ಪ್ರಕಾರ ಏನು ಪ್ರಕರಣ ದಾಖಲಾಗಬೇಕು ದಾಖಲಾಗಿದೆ. ಇತ್ತೀಚಿನ ಸರ್ಕಾರದ ಆದೇಶದ ಪ್ರಕಾರ ಈ ರೀತಿ ಯಾವುದೇ ಅಟ್ರೋಸಿಟಿ ಕೇಸಸ್ಗೆ ಸಂಬಂಧಪಟ್ಟಂತೆ ಅದನ್ನು ಇನ್ನು DCRನಲ್ಲಿ ವಿಚಾರಣೆ ಆಗಬೇಕು ಅನ್ನುವಂಥದ್ದು ನಿಯಮ ಇದೆ. ಕೇಸು ಕೂಡ ಅಲ್ಲಿ ವರ್ಗಾವಣೆ ಆಗಿದೆ. ನಾನು SP ಅವ್ರ ಹತ್ರ ಮಾತನಾಡಿ ಏನು ಈಗಾಗಲೇ ಕೇಸ್ ಪ್ರಕರಣ DCR ಹಿಂಗಿಗೆ ಪ್ರಕರಣ ವರ್ಗಾವಣೆ ಆಗಿರೋದ್ರಿಂದ ಮುಂದಿನ ಕಾನೂನುಬದ್ಧ ಪ್ರಕ್ರಿಯೆಗಳು ಏನೆಲ್ಲ ಆಗಬೇಕು ಅದಾಗಲಿಕ್ಕೆ ನಾನು SP ಅವರ ಮೂಲಕ ಏನು ಸಹಕಾರ ಬೇಕು ಅದನ್ನು ಖಂಡಿತವಾಗೂ ಕೂಡ ಕೊಡಿಸ್ತೇನೆ. SP ಅವರ ಹತ್ರ ಮಾತನಾಡ್ತೇನೆ. ಒಂದು ಮಹಿಳೆಯ ಮೇಲೆ ಅದು ದೌರ್ಜನ್ಯ ಆಗಿರುವಂಥದ್ದು, ಅದರಲ್ಲೂ ಕೂಡ ಲೈಂಗಿಕ ದೌರ್ಜನ್ಯ, ದೈಹಿಕ ಹಲ್ಲೆ ಆಗಿರುವಂಥದ್ದು ಇದು ನಾಗರಿಕ ಸಮಾಜದ ಲಕ್ಷಣ ಅಲ್ಲ. ಇದೊಂದು ಅಮಾನವೀಯ ಕೃತ್ಯ ಅಂತ ನಾನು ಕೂಡ ಹೇಳ್ತಾ ಇದನ್ನು ಜಿಲ್ಲಾಡಳಿತ ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಕಾನೂನುಬದ್ಧವಾಗಿ ಏನು ಕ್ರಮ ಆಗಬೇಕು, ಯಾರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಲಿಕ್ಕೆ ಏನು ಕ್ರಮ ಆಗಬೇಕು ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವನ್ನು ಕ್ರಮವನ್ನು ತೆಗೆದುಕೊಳ್ತೀವಿ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ಜಮೀನಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ತಹಶೀಲ್ದಾರ್ ಅವರಿಗೆ ಕಳಿಸಿ ಒಂದು ವರದಿಯನ್ನು ಕೂಡ ತಗೊಂಡಿದ್ದೀನಿ. ಈಗ ಮೊನ್ನೆ ಏನು ಈ ಥರ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂತೇಳಿ ವೆಂಕಟಗಿರಿಯವರು ನನಗೆ ವಾಟ್ಸಪ್ನಲ್ಲಿ ಒಂದು ಮನವಿಯನ್ನು ಹಾಕಿದ್ರು. ಆ ಮನವಿಯನ್ನು ತಹಶೀಲ್ದಾರಿಗೆ ಕಳಿಸಿ ಜಮೀನಿಗೆ ಸಂಬಂಧಪಟ್ಟಂಥ ವರದಿ ಕೊಡಿ ಅಂತೇಳಿ ನಾನು ಆಲ್ರೆಡಿ ವರದಿ ತಗೊಂಡಿದ್ದೀನಿ. ಆ ವರದಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಮೂಲತಃ ಖಾಸಗಿ ವ್ಯಾಜ್ಯ ಅಂದರೆ ಪ್ರೈವೇಟ್ ಡಿಸ್ಪ್ಯೂಟ್ ಅಂತ ಕರೀತೇವೆ. ಸರ್ಕಾರಿ ಜಾಗ ಆಗಲಿ ಸರ್ಕಾರಿ ಅಧಿಕಾರಿಗಳ ಪಾತ್ರ ಇಲ್ಲಿ ಕಡಿಮೆ ಇರುತ್ತೆ. ಕಾರಣ ಏನಂದರೆ ಅದು ಮೂಲತಃ ಖಾಸಗಿ ಜಮೀನಾಗಿರೋದ್ರಿಂದ RTCನಲ್ಲಿ ಒಬ್ಬರ ಹೆಸರಿದೆ, ಅನುಭವದಲ್ಲಿ ಒಬ್ಬರಿದ್ದಾರೆ ಅಂದಾಗ ಅದು ಖಾಸಗಿ ವ್ಯಾಜ್ಯದ ವ್ಯಾಪ್ತಿಯಲ್ಲಿ ಬರೋವಂಥದ್ದು, ಸಿವಿಲ್ ಸ್ವರೂಪದ ವ್ಯಾಜ್ಯ ಅಂತ ಕರೀತಾರೆ. ಅದಕ್ಕೆ ನಾವು ಕಂದಾಯ ಅಧಿಕಾರಿಗಳಾಗಲಿ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ ದಯಮಾಡಿ ಸಿವಿಲ್ ಕೋರ್ಟಿಗೆ ಹೋಗಿ ಸಿವಿಲ್ ಸ್ವರೂಪ ಪ್ರಕರಣ ಆಗಿರೋದ್ರಿಂದ ಒಂದು ಏನು ನಿರ್ಬಂಧ ಆಜ್ಞೆಯನ್ನು ತೆಗೆದುಕೊಂಡು ಬರಬೇಕಾಗುತ್ತೆ. ಸಿವಿಲ್ ಕೋರ್ಟಿಂದ ಏನು ಆದೇಶ ಆಗುತ್ತೆ ಅದರ ಪ್ರಕಾರ ನಾವು ಕ್ರಮವನ್ನು ಕೈಗೊಳ್ತೀವಿ. ಏಕೆಂದರೆ ನಮ್ಮ ಅಧಿಕಾರಿಗಳಿಗೆ ಯಾವುದೇ ಅಧಿಕಾರ ಇಲ್ಲ, ಅದು ಸಿವಿಲ್ ಡಿಸ್ಪ್ಯೂಟ್ ಆಗಿರೋದು. ಇನ್ನು ಮೂರನೇದು, ಗುತ್ತಲಿಗೆ ಸಂಬಂಧಪಟ್ಟಂತೆ ಏನು ಮನವಿಯನ್ನು ಕೊಟ್ಟಿದ್ದೀರಾ